ಹಲೋ ಹಾಫ್ ಬ್ರದರ್, ಅನ್ಕೊಂಡೆ ಇಲ್ಲೇ ಇರ್ತೀಯ ಅಂತ. ಅಪ್ಪನ ನಿರ್ಧಾರನ ಕೇಳಿಸ್ಕೊಂಡೆ ತಾನೆ? ಕೇಳಿಸ್ಕೊಂಡೆ. ಆದ್ರೆ ಹಾಗೆಲ್ಲ ಆಗಲ್ಲ ಮೈ ಡಿಯರ್ ಹಾಫ್ ಸಿಸ್ಟರ್. ಹಾಗೆ ಆಗುತ್ತೆ. ಕಾಲೇಜ್ಗೆ ನನ್ನಮ್ಮನ ಹೆಸರೇ ಇಡ್ತಾರೆ. ನಾನದು ಡೈರೆಕ್ಟರ್ ಆಗ್ತೀನಿ. ಲಾಭದಲ್ಲಿ ಯಾವ್ಯಾವ ನಾಯಿಗಳಿಗೆ ಎಷ್ಟೆಷ್ಟು ಪಾಲ್ ಕೊಡ್ಬೇಕು ಅನ್ನೋದನ್ನು ನಾನೇ ಡಿಸೈಡ್ ಮಾಡ್ತೀನಿ. ಹೌದಾ? ಅದ್ಭುತವಾಗಿದೆ ಕನ್ಸು. ಆದ್ರೆ ಇದು ನನ್ಸಾಗಲ್ಲ. ಕಾಲೇಜು ನನ್ನ ತಾಯಿ ಹೆಸರಿನಲ್ಲಿರುತ್ತೆ. ಹಾಗಾಗ್ಲಿಲ್ಲ ಅಂದ್ರೆ ಈ ಬಿಲ್ಡಿಂಗ್ ಇಲ್ಲಿರಲ್ಲ. ನೀನು ಕನ್ಸ್ ಕಾಣ್ತಿದ್ಯಾ ರಾಜ? ಕಾಲೇಜ್ಗೆ ಯಾರ ಹೆಸರಿಡ್ಬೇಕು ಅಂತ ಇವ್ರಪ್ಪ ಆಗ್ಲೇ ಡಿಸೈಡ್ ಮಾಡಾಗಿದೆ. ಅದು ಹಾಗೆ ಆಗುತ್ತೆ. ಬಾಯ್ ಮುಚ್ಚಲೆ. ನೀನ್ ಯಾವ ಕೊತ್ತವಲ್ಲ ನನ್ನ ನಮ್ಮನೆ ವಿಷಯದಲ್ಲಿ ತಲೆ ಹಾಕಕ್ಕೆ. ನೀನು ಬರೀ ಕೆಲಸದವನು, ಇವಳ ಗಂಡನಾಗಿ ಕೆಲಸ ಮಾಡೋ ಕೆಲಸದವನು. ಅಷ್ಟ್ ಮಾಡ್ಕೊಂಡಿರೋ. ನನ್ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡೋದಿಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ನಾನ್ ನಾಶ ಮಾಡ್ಬಿಡ್ತೀನಿ. ಅದ್ ನೀನಾದ್ರೂ ಸರಿ, ನಿನ್ ಗಂಡ ಆದ್ರೂ ಸರಿ. ಹೆದರ್ಸ್ತೀಯಾ? ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ ನೀನು? ಸುಟ್ಟು ಬಿಡ್ತೀನಿ. ಗವರ್ನರ್ ಹೊರಟಾಯ್ತಂತ. ಹೊರಟಿದ್ದಾರೆ. Go back.